ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ಒಂದು ಬರ್ತ್ಡೇ ಪಾರ್ಟಿಗೆ ಹೊರಟಿದ್ದೇನೆ. ಯಾರ ಬರ್ತ್ಡೇ, ಯಾರೆಲ್ಲ ಹೋಗಿದ್ವಿ, ಏನೆಲ್ಲ ಗಮ್ಮತ್ತಿತ್ತು ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ಜೊತೆಗೆ ನೋಡ್ತಾ ಇರ್ಬೋದು, ನಾನೇನು ತುಂಬ ಹೊರಟಿಲ್ಲ, ಜಸ್ಟ್ ಅನಾರ್ಕಲಿ ಡ್ರೆಸ್ ಹಾಕಿದ್ದೇನೆ, ಸಿಂಪಲ್ ಆಗಿ ಹೊರಟಿದ್ದೇನೆ ನಾನು. ಹಾಗಿದ್ರೆ ನಿಮಗೆ ಫುಲ್ ವಿಡಿಯೋವನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು, ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಬರ್ತ್ಡೇ ಪಾರ್ಟಿಗೆ ಹೋಗಿ ಬರೋಣ. ನೋಡ್ತಾ ಇರ್ಬೋದು, ನಾವು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೇವೆ. 11 o'clock ಅಷ್ಟೊತ್ತಿಗೆ ನಾವು ಮನೆ ಬಿಟ್ವಿ. ಹಸ್ಬೆಂಡ್ನ ದೊಡ್ಡಪ್ಪನ ಜೀಪ್ನಲ್ಲಿ ಹೋಗ್ತಾ ಇದ್ದೇವೆ. ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ರೋಡ್ ಮಾತ್ರ ತುಂಬ ಹಾಳಾಗಿತ್ತು, ಫುಲ್ ಕೆಸರಾಗಿತ್ತು. ಬಟ್ ಇಲ್ಲಿಗೆ ಬರೋಕ್ಕೆ 2 ರೂಟ್ ಇದೆ. ಆ ಕಡೆ ರೂಟ್ನಲ್ಲಿ ಕಾರು, ಬೈಕ್ ಎಲ್ಲ ಬರುತ್ತೆ, ಬಟ್ ಈ ರೂಟ್ನಲ್ಲಿ ಶಾರ್ಟ್ಕಟ್ ನಮಗೆ ಹತ್ತಿರ. ಇದರಲ್ಲಿ ಜೀಪ್ ಮಾತ್ರ ಬರುವಂಥದ್ದು. ನಾನು ಅತ್ತಿಗೆ ಮಕ್ಕಳು, ಆಮೇಲೆ ಹಸ್ಬೆಂಡ್, ಎಲ್ಲರೂ ಹೋಗಿದ್ವಿ. ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬ ಜನ ಸೇರಿದ್ರು. ನಾವೇ ಲಾಸ್ಟ್ ಅನಿಸುತ್ತೆ. ಫುಲ್ ಸ್ಟೇಜೆಲ್ಲ ಡೆಕೋರೇಷನ್ ಆಗಿತ್ತು, ಕೇಕ್ ಕೂಡ ರೆಡಿ ಇಟ್ಟಿದ್ರು. ನೋಡ್ತಾ ಇರ್ಬೋದು ನೀವು, ಇವರೇ ಹಸ್ಬೆಂಡ್ನ ಅಪ್ಪನ ತಂಗಿಯ ಮಗ, ಅಂದರೆ ಹಸ್ಬೆಂಡ್ನ ಭಾವ, ಅವರ ಮಗಳ ಬರ್ತ್ಡೇ, ಫಸ್ಟ್ ಬರ್ತ್ಡೇ. ನೋಡ್ತಾ ಇರ್ಬೋದು, ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಇದು ಅವರೇ ಡೆಕೋರೇಷನ್ ಮಾಡಿರುವಂಥದ್ದು. ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಜಶ್ವಿ ಅಂತ, ಫಸ್ಟ್ ಬರ್ತ್ಡೇ. ಇದು ಪೆರ್ಲಂಪಾಡಿ, ಅಂದರೆ ಪುತ್ತೂರು ಹತ್ತಿರ ಇವರ ಮನೆ ಇರುವಂಥದ್ದು. ನಾವು ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ, ಕೇಕ್ ಕಟ್ಟಿಂಗಿಗೆ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೇನೆ ನಾನು. ಫೈನಲಿ ಏನೆಲ್ಲ ಊಟಕ್ಕೆ ಸ್ಪೆಷಲ್ ಇತ್ತು ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಕೇಕೆಲ್ಲ ಕಟ್ ಮಾಡಿ ಆಯಿತು. ಇವರೇ ಹಸ್ಬೆಂಡ್ನ ಮಾವ, ಅಂದರೆ ಅಪ್ಪನ ತಂಗಿಯ ಗಂಡ. ಅವ್ರು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ. ನೆಕ್ಸ್ಟ್ ಮಗುವಿಗೆ ಗಿಫ್ಟ್ ಕೊಡೋಕ್ಕೆ ಶುರು ಮಾಡಿದ್ರು. ನೋಡ್ತಾ ಇರ್ಬೋದು, ತುಂಬ ಜನ ಸೇರಿದ್ರು. ಒಂದು 200-250 ಜನ ಸೇರಿದ್ರು. ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ಆಯಿತು. ಗಿಫ್ಟೆಲ್ಲ ಕೊಟ್ಟಾದಮೇಲೆ ಜಸ್ಟ್ ಲೈಟ್ ಫುಡ್ ಕೊಟ್ಟಿದ್ರು. ಫಿಶ್, ಆಮೇಲೆ ಡ್ರಿಂಕ್ಸ್, ಸ್ಪ್ರೈಟ್ ಎಲ್ಲ ಕೊಟ್ಟಿದ್ರು. ನೋಡ್ತಾ ಇರ್ಬೋದು, ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿಕೊಂಡು ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಫೋಟೋಸ್ ಕೂಡ ತೆಗಿತಾ ಇದ್ದಾರೆ ಮಗು ಜೊತೆ. ಆಮೇಲೆ ನಾವು ಕೂಡ ಬಂದ್ವಿ ಮಗುವಿಗೆ ವಿಶ್ ಮಾಡೋಕ್ಕೆ ಅಂತ. ನಿನಾದ್ ಮಲ್ಕೊಂಡಿದ್ದ, ಕರ್ಕೊಂಡು ಬಂದೆ. ಲಾಸ್ಟ್ಗೆ ಬಂದ್ವಿ ನಾವು. ನಿನಾದ್ ಫೋಟೋಗೆ ಬಂದಿಲ್ಲ. ನೋಡ್ತಾ ಇದ್ದೀರಲ್ಲ, ಫೋಟೋಸ್ ಕೂಡ ತೆಕ್ಕೊಂಡ್ವಿ. ಇದೇ ಜಶ್ವಿ, ಇವಳದೇ ಬರ್ತ್ಡೇ. ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್, ರೆಡ್ ಕಲರ್ನಲ್ಲಿ. ಇಲ್ಲಿ ಅತ್ತಿಗೆ ಅವರು ಕೂಡ ಫೋಟೋಸ್ ತೆಗಿತಾ ಇದ್ದಾರೆ, ಅಂದರೆ ಹಸ್ಬೆಂಡ್ನ ತಂಗಿಯವರು. ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗ್ತೇನೆ ನಾನು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಏನೆಲ್ಲ ಊಟಕ್ಕೆ ಸ್ಪೆಷಲ್ ಇತ್ತು ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇನೆ ನಾನು. ನೋಡ್ತಾ ಹೋಗಿ.
ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫಿಶ್ ಇತ್ತು ಮತ್ತು ಡ್ರಿಂಕ್ಸ್ ಮಾಡೋರಿಗೆ ಡ್ರಿಂಕ್ಸ್ ಕೂಡ ಇತ್ತು, ನೋಡ್ತಾ ಇರ್ಬೋದು ನೀವು. ಸ್ಪ್ರೈಟ್ ಕೂಡ ಇತ್ತು, ಜ್ಯೂಸ್ ವೆರೈಟಿ ಜ್ಯೂಸ್ ಕೂಡ ಇತ್ತು. ಚೆನ್ನಾಗಿತ್ತು ಪಾರ್ಟಿ ಕೂಡ. ನೋಡಿ ಊಟ ಏನೆಲ್ಲ ಸ್ಪೆಷಲ್ ಇದೆ ಅಂತ ತೋರಿಸ್ತಾ ಹೋಗ್ತೇನೆ ನಾನು. ಫಸ್ಟ್ ಉಪ್ಪಿನಕಾಯಿ ಇತ್ತು, ಗೀ ರೈಸ್ ಇತ್ತು, ಆಮೇಲೆ ಅದಕ್ಕೊಂದು ಕಚಂಬರ್ ಟೈಪ್ ಇತ್ತು, ಜೊತೆಗೆ ಸೇಮಿಗೆ ಇತ್ತು, ಅದಕ್ಕೆ ಒಂದು ಚಿಕನ್ ಸಾರು, ಆಮೇಲೆ ಸುಕ್ಕ ಟೈಪ್ ಇತ್ತು ಒಂದು, ಚೆನ್ನಾಗಿತ್ತು ಅದು ಕೂಡ. ಆಮೇಲೆ ರೈಸ್ ಇತ್ತು, ಆಮೇಲೆ ಸಾರು, ಆಮೇಲೆ ಒಂಥರ ಚಿಕನ್ ಚಿಲ್ಲಿ ಟೈಪ್ ಇತ್ತು, ಫಿಶ್ ಇತ್ತು, ಕ್ಯಾರೆಟ್ ಪಾಯಸ ಇತ್ತು, ಗುಲಾಬ್ ಜಾಮೂನ್ ಇತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ವೆಜ್ ಕೌಂಟರ್ ಕೂಡ ಇತ್ತು, ಇಲ್ಲಿ ಕೂಡ ಹಾಗೆ ಗೀ ರೈಸ್ ಇತ್ತು, ಸೇಮಿಗೆ, ಆಮೇಲೆ ಗೋಬಿ ಮಂಚೂರಿ ಇತ್ತು, ಅನ್ನ ಸಾಂಬಾರ್ ರೈಸ್ ಪಾಯಸ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಇದು ಕೂಡ. ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ತುಂಬ ಜನ ಸೇರಿದ್ರು ಕೂಡ. ಎಲ್ಲರೂ ಅಂದರೆ ರೌಂಡ್ ಟೇಬಲ್ ಇಟ್ಟಿದ್ರು, ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಇಲ್ಲಿ ನಾನು ಕೂಡ ಊಟ ಮಾಡ್ತಾ ಇದ್ದೇನೆ. ಆರಾಮ್ಸೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿ ಮನೆಗೆ ಹೊರಟ್ವಿ ನಾವು. ನಾನು ನನ್ನ ಮನೆಗೆ ಬಂದೆ ಪೈಚಾರ್ಗೆ, ಹಸ್ಬೆಂಡ್ ಅವರ ಮನೆಗೆ ಹೋದರು. ನೋಡ್ತಾ ಇರ್ಬೋದು, ಇದು ಇವತ್ತಿನ ಬರ್ತ್ಡೇ ಪಾರ್ಟಿ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.